ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸು ಏನಂತಂದರೆ ಕೇಳಿದವ್ರಿಗೆ ಇದು ನಾವು ಏನು ಯಾವ ಕಡೆ ಎದ್ದಿದ್ದಾರೋ ಗೊತ್ತಿಲ್ಲ. ಬೆಳಗ್ಗೆ ಏನಪ್ಪ ಅಂತಂದರೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ರಿಸಲ್ಟ್ ಅನ್ನೋದು ಈಗಾಗಲೇ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ತೋರಿಸ್ತೀವಿ ನೋಡಿ, ಬೇಕಾದ್ರೆ ಲಿಂಕು ಇದ್ರ ಮೇಲೆ ಕ್ಲಿಕ್ಔಟ್ ಮಾಡ್ಕೊಂಡು ರಿಸಲ್ಟ್ ಈಸಿ ಚೆಕ್ಔಟ್ ಮಾಡ್ಕೋಬೋದು. ಈ ಸರ್ತಿ ಚೆಕ್ಔಟ್ ಮಾಡಲಿಕ್ಕೆ ಸ್ವಲ್ಪ ಅಂದರೆ ಸೀಟ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಆಮೇಲೆ ಕ್ಯಾಪ್ಚರ್ ಕೋಡ್ ಹಾಕಿಬಿಟ್ಟು ಚೆಕ್ ಕೊಡಬೇಕಾಗ್ತದೆ. ಲೈವ್ ಡೆಮೋ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೀಟ್ ನಂಬರ್ ಹಾಕ್ತಿದ್ದೀನಿ. ಮೊದಲಿಗೆ ಸೀಟ್ ನಂಬರ್ ಹಾಕಿದ ತಕ್ಷಣ ಡೇಟ್ ಆಫ್ ಬರ್ತ್ ಕೇಳ್ತದೆ. ಡೇಟ್ ಆಫ್ ಬರ್ತ್ ಕೂಡ ಹಾಕ್ಕೊಂತೀನಿ. ನಾನು ಡೇಟ್ ಯಾವುದಿದೆ ಹಾಕೋಬೇಕಾಗ್ತದೆ. ಓಕೆ ನೋಡಿ, ಸೀಟ್ ನಂಬರ್ ಹಾಕ್ಕೊಂಡಿದ್ದೀನಿ. ಅದಾದ ತಕ್ಷಣ ಡೇಟ್ ಆಫ್ ಬರ್ತ್ ಹಾಕ್ಕೊಂಡಿದ್ದೀನಿ. ಅದಾದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದೀನಿ. ಕ್ಯಾಪ್ಚರ್ ಕೊಟ್ಟಾದ ತಕ್ಷಣ ಚೆಕ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ರಿಸಲ್ಟ್ ಓಕೆ ಇಲ್ಲಿ ಕಾಣಿಸಿದೆ ನೋಡಿ. UGCET ಆ್ಯಂಡ್ ಪ್ರೊವಿಷನ್ ಇಲ್ಲೆಲ್ಲ ಕೂಡ ರಿಸಲ್ಟ್ ಅನ್ನೋದು ಶೋ ಆಗಿದೆ. ಸೊ ಸಿಂಪಲ್ ಆಗಿ ಈ ರೀತಿ ಚೆಕ್ಔಟ್ ಮಾಡ್ಕೋಬೋದು. ಲೈವ್ ಡೆಮೋ ಯಾರಿಗೆಲ್ಲ ಅರ್ಥ ಆಗಿಲ್ಲ ಜಸ್ಟ್ ಒನ್ ಟೈಮ್ ಹೋಗ್ಬಿಟ್ಟು ನೋಡ್ಕೋರಿ. ಓಕೆ ಜಸ್ಟ್ ಈಸಿ, ಏನು ದೊಡ್ಡ ಪ್ರೊಸೆಸ್ ಏನಿಲ್ಲ. ಈ ಸರ್ತಿ ನೋಡಿ ಪ್ರೊವಿಷನಲ್ ಅಲಾಟ್ಮೆಂಟ್ ಅಂತ ಆಗಿದೆ, ಬಟ್ ನಾಳೆ ನಿಮಗೆ ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ಸೊ ಫೈನಲಿ ಗುಡ್ ನ್ಯೂಸು. ಯಾಕಂದರೆ 11 ಗಂಟೆ ಅಂತ ಹೇಳಿದ್ದು 9 ಗಂಟೆಗಿಂತ ಮುಂಚೆನೇ ರಿಸಲ್ಟ್ ಬಂದಿದ್ದು. ಎಲ್ಲರೂ ಕೂಡ ಆಶ್ಚರ್ಯ. ಓಕೆ ಈ ಥರ ಕೇಳಿದವರು ಯಾರು ಕೂಡ ಮಾಡಿಲ್ಲ. ಏನಾಗಲಿ ಡೈರೆಕ್ಟ್ ಲಿಂಕ್ ಬೇಕಿತ್ತಂದರೆ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡಿರ್ತೀನಿ. ಹೋಗ್ಬಿಟ್ಟು ಸಿಂಪಲಾಗಿ ಏನು ಹೇಳಿದೆ ನಿಮಗೆ. ಓಕೆ ಸಿಂಪಲಾಗಿ ಏನು ಮಾಡಬೇಕು, ಹೋಗ್ಬಿಟ್ಟು ಸೀಟ್ ನಂಬರ್ ಹಾಕಬೇಕು. ಬಟ್ ಈ ಸರ್ತಿ ಹಾಕೋದ್ರ ಜೊತೆಗೆ ಏನಂದಂಗೆ ಸೀಟ್ ನಂಬರ್ ಹಾಕೋದ್ರ ಜೊತೆಗೆ ಏನಾಗ್ತಿದ್ರ ಡೇಟ್ ಆಫ್ ಬರ್ತ್ ಹಾಕಬೇಕು. ಓಕೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಜಸ್ಟ್ ಹೇಳಿದೆ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚರ್ ಮೀನ್ಸ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ 5 ನಂಬರು, ಅದನ್ನ ಕ್ಯಾಪ್ಚರ್ ಹಾಕಿ ಚೆಕ್ ಕೊಟ್ಬಿಟ್ರೆ ನಿಮ್ಮ ರಿಸಲ್ಟ್ ಶೋ ಆಗ್ತದೆ. ಸೊ ಥ್ಯಾಂಕ್ ಯು ಯಾಕಂದರೆ ಎಷ್ಟೋ ವೇಟ್ ಮಾಡ್ತಿದ್ದು ಫೈನಲ್ ರಿಸಲ್ಟ್ ಬಂದಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸಾಯಂಕಾಲ ಬಂದು ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ಅನಾಲಿಸಿಸ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು, ಬಾಯ್.